ವಯಸ್ ನಾನ್ ಬೆಂಗಳೂರಲ್ಲಿ ಇರೋದಾಯ್ತಾ, ಇವ್ರಿಗೆ ಕಷ್ಟ ಆಗತ್ತೆ ದನಗಳನ್ನ ಯಾವ್ದಾದ್ರು ಮಾರಿ ಒಂದ್ ಎರಡು ಇಟ್ಕೊಳ್ಳೋಣ ಅಂದ್ರೆ ಎಲ್ಲದೂ ಮಾರದೇ ಇರೋದಕ್ಕೆ ರೀಸನ್ ಇದೆ. ಅದೇನ್ ಗೊತ್ತಾ, ಇದ್ ನೋಡಿ ಬಾನು, ಇದು ಕರು ಹಾಕುವ ಕಷ್ಟ ಆಗತ್ತೆ, ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆಲ್ಲ. ಹಂಗಾಗಿ ಇದ್ ನಮ್ಮ ಮನೇಲಿ ಇರ್ಲಿ, ಬೇರೆಯವ್ರು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಅವ್ರು ಇದನ್ನ ಮಾರಕ್ ಬಿಡಲ್ಲ. ಇನ್ ಯಾಕಮ್ಮ ಮಾರಲ್ಲ? ಇದು ಸಣ್ಣ ಇದೆಯಲ್ಲ, ಇದು ಕರು ಇನ್ನೂ ಎಷ್ಟು ಸಣ್ಣ ಇರುತ್ತೆ ನೋಡೋಣ, ಇದು ಸಣ್ಣದನ್ನ ಇರ್ಲಿ ಅಂತ. ಇದು ಕುಳ್ಳಿ ಇದೆಯಂತೆ, ಇನ್ನು ಕುಳ್ಳಿ ಇರ್ಬೋದು ಅಂತ ಇದ್ರು ಕರು, ಅದಕ್ಕೆ ಮಾರಲ್ಲ ಅಂತ. ಇದು ಗಬ್ಬ ಇದೆಯಲ್ಲ ಈಗ, ಗಬ್ಬ ಇದೆ ಅದಕ್ಕೆ. ಇದನ್ನ ಯಾಕೆ ಮಾರಲ್ಲಮ್ಮ? ಮಂಗಳ ಇದು ಬೆಳ್ಳಿ ಇದು ಅದ್ರದ್ದು ಮಗು, ಸಣ್ಣ ಮಗು ಅಂತ ಸಾಕಿದಲ್ಲ, ಮಾರಕ್ ಆಗತ್ತೆ, ಚಂದ ಇರ್ಲಿ. ಮತ್ತೆ ಇವ್ರು ಕರ್ದಾಗೆಲ್ಲ ಕೂಗತ್ತಂತೆ ಬೇರೆ ದನಗಳು, ಇದು ಕೂಗಿ ಎಲ್ಲಿದ್ರು ಬರುತ್ತೆ. ಇವ್ರು ಹೋಗಿ ಹೆಸರು ಕರ್ದಾಗ ಎಲ್ಲಿದ್ರು ಕೂಗತ್ತಂತೆ, ಅದಕ್ಕೆ ಮಾರಲ್ಲ ಅಂತೆ. ಅದು ಬೆಳ್ಳಿ ಅದನ್ನು ಮರಕ್ಕೆ, ಇದನ್ನು ಒಳ್ಳೆ ಮೇಯ್ಕೊಂಡು ಸಿಂದ ಮನೆಗೆ ಕರ್ಕೊಂಡ್ ಬರುತ್ತೆ ಅವುಗಳನ್ನೆಲ್ಲ. ಆಮೇಲೆ ಹಾಲು ಸ್ವಲ್ಪ ಚೆನ್ನಾಗಿ ಕೊಡುತ್ತೆ, ಹಾಲು ಜಾಸ್ತಿ ಕೊಡುತ್ತೆ ಇದು. ಅದ್ರದ್ದು ಅಮ್ಮ ಬಂಗಾರಿಗೆ ಸ್ವಲ್ಪ ದೊಡ್ಡ ಹೋರಿ ಬಂದಿತ್ತು ಅವಾಗ, ಹಾಗಾಗಿ ಸ್ವಲ್ಪ ಜಾತಿ ದೊಡ್ಡದು ತರ ಇದೆ. 1.5 ಲೀಟರ್ ಅಷ್ಟು ಹಾಲು ಕೊಡುತ್ತೆ. ಬೇರೆ ಮಲ್ನಾಡ್ ಗಿಡಲ್ಲಿ ಕೊಡೋದೇ ಇಲ್ಲ, ಬಾನು ಕೊಡೋದು ಬರೀ 3/4 ಲೀಟ್ರು. ಇನ್ ಬಂದು ಈ ಬುಡ್ಡು ಇವನೊಂದು ಸಾಕೋರು ಯಾರು ತಗೊಳಲ್ಲ, ಮತ್ತೆ ಬೇರೆಯವ್ರಿಗೆ ನಮಗೆ ಮಾರಕ್ ಇಷ್ಟ ಇಲ್ಲ. ಅವನು ಮೇಯಕ್ಕೆಲ್ಲ ಬಿಡ್ತೀವಿ, ಬರೋಷ್ಟು ದಿನ ಸಾಕೋದು. ಆಮೇಲೆ ಕೆಲವು ಸತಿ ಗಂಡು ಕರುಗಳು ಬರಲ್ಲ, ಅವಾಗ ನೋಡೋದು ಏನ್ ಮಾಡೋದು. ಇನ್ನದು ಇರೋದು ಪೂರ್ಣಿ, ಅದು ಬರೀ ಸಣ್ಣದು. ಅದಿನ್ ಇವಾಗ ಸುಮಾರು ವಿಡಿಯೋ ಎಲ್ಲ ಮಾಡಿದೀವಲ್ಲ, ದೊಡ್ಡ ಆದ್ಮೇಲೆ ಅದು ಕರು ಹಾಕೋದು ವಿಡಿಯೋ ಎಲ್ಲ ಮಾಡೋಣ ಅಂತ ಬೇಡ ಅಂತ ಹೇಳ್ತಾರೆ. ಒಟ್ನಲ್ಲಿ ಎಲ್ಲದು ಮಾರಕ್ಕೆ ಯಾವ್ದು ಕೊಟ್ಟಿಗೆ ಸಾಕಾಗಲ್ಲ, ಎಲ್ಲ ಇಟ್ಕೊಂಡ್ರಿ. ಸೊ ಇವಾಗ ನಾನೇನ್ ಮಾಡೋದು ಗೈಸ್, ಇಲ್ಲೇ ಬಂದು ಇರೋಣ ಅಂದ್ರೆ ಉತ್ಪತ್ತಿ ಏನೂ ಇಲ್ಲ. ಜಾಗ ಇದೆ 1.5 ಎಕರೆ, ಬಟ್ ಅದ್ರಲ್ಲಿ ಇನ್ನೂ ಅಡಿಕೆ ಹಾಕಿದೀವಿ, ಅದಿನ್ನೂ ಉತ್ಪತ್ತಿ ಬರಕ್ ಶುರು ಆಗಿಲ್ಲ. ಏನ್ ಮಾಡೋದು? ನೀವೇನಾದ್ರೂ ಸಜೆಷನ್ ಇದ್ರೆ ಹೇಳಿ. ನನ್ನ ತಲೆಯಲ್ಲಿ ತುಂಬಾ ಪ್ಲಾನ್ಸ್ ಇದೆ. ಇದು ಜೇನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕಾಳುಮೆಣಸು, ಅದು ಇದು ನೋಡೋಣ ಏನೇನಾಗುತ್ತೋ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಕೌಂಟ್ ನ ಫಾಲೋ ಮಾಡಿ ನನ್ನ ಈ ಜರ್ನಿಯಲ್ಲಿ ಜೊತೆಗಾರರಾಗಿ.